ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ತುಂಬ ದಿನ ಆಯಿತು ವಿಡಿಯೋಸ್ ಹಾಕಿ ಎಂಬ್ರಾಯ್ಡ್ರಿ ಬಗ್ಗೆ. ಯಾಕೆ ಅಂದರೆ ನಾನು ಹಾಕುವಂಥ ವಿಡಿಯೋಸ್ಗೆ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇತ್ತು. ವಿಡಿಯೋಸ್ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನಾಗಿದೆ. ಆದರೂ ಕೂಡ ನಾನು ಕಲ್ತಿರೋದನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರಿಂದ ನನಗೇನು ಲಾಸ್ ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೆಂಚ್ ನಾಟು ಮತ್ತು ಲಾಂಗ್ ಫ್ರೆಂಚ್ ನಾಟ್ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ. ಫಸ್ಟು ಫ್ರೆಂಚ್ ನಾಟ್ ಹಾಕೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. 8 ಎಳೆ ದಾರನ ತೊಗೊಂಡಿದ್ದೀನಿ. ನೋಡಿ, 8 ಎಳೆ ದಾರ ತೊಗೊಂಡು ಅದನ್ನು ಡಬಲ್ ಮಾಡಿಕೊಂಡ್ರೆ 16 ಎಳೆ ಆಗುತ್ತೆ. ಇವಾಗ ನೀಡಲ್ ನಂಬರ್ 6ನ ತೊಗೊಂಡು ಆ ನೀಡಲ್ಗೆ ನಾನು ದಾರನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಎಂಡ್ ನಾಟನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. 8 ಎಳೆ ದಾರನ ತೊಗೊಂಡು ಡಬಲ್ ಮಾಡಿದರೆ 16 ಎಳೆ. ಒಂದು ಗಂಟನ್ನು ಹಾಕ್ಕೊಳ್ಳಿ. ಗಂಟನ್ನು ಹಾಕೊಂಡ್ಮೇಲೆ ಇವಾಗ ನಾವು ಶುರು ಮಾಡೋಣ. ಫ್ರೆಂಚ್ ನಾಟ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಡಿಸೈನ ನೀಟಾಗಿ ನೋಡಿ, ನೀವು ಒಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಬಟ್ಟೆಯಿಂದ ನೀಡಲನ್ನು ತೊಗೊಂಡೆ, ಥ್ರೆಡ್ಡನ್ನು ನೋಡಿ, ನೀಡಲ್ನ ಥ್ರೆಡ್ ಮೇಲ್ಗಡೆ ಇಟ್ಟು 2 ರೌಂಡ್ ಸುತ್ತಾ ಇದ್ದೀನಿ. ಸೂಜಿಗೆ 2 ರೌಂಡ್ ಸುತ್ತದೆ. ಬೇಕಿದ್ರೆ 3 ರೌಂಡು ಕೂಡ ಸುತ್ಕೊಬೋದು. 2 ರೌಂಡ ಸುತ್ತಿ ನಾನು ತೊಗೊಂಡಿದ್ನಲ್ವ ಸೂಜಿನ, ಅದೇ ಸೂಜಿ ದಾರದ ಪಕ್ಕ ನಾನು ಸೂಜಿನ ಕೆಳಗಡೆ ಎಳಿತಾ ಇದ್ದೀನಿ. ಕೆಳಗಡೆಯಿಂದ ಬಟ್ಟೆ ಕೆಳಗಡೆಯಿಂದ ಸೂಜಿನ ಎಳೀರಿ. ಇವಾಗ ಟೈಟಾಗಿ ದಾರನ ಇಟ್ಕೊಂಡಿರಿ, ಆಮೇಲೆ ಬಿಡಿ. ನೋಡಿ, ಇವಾಗ ನಾಟ್ ಬಿತ್ತು, ಫ್ರೆಂಚ್ ನಾಟ್ ಬಿತ್ತು. ನೋಡಿ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಬಟ್ಟೆಯಿಂದ ನೀಡಲ್ನ ತಗೊಂಡೆ, ದಾರದ ಮೇಲೆ ಸೂಜಿನ ಇಟ್ಟು ಅದರಲ್ಲಿ 2 ರೌಂಡನ್ನು ಸೂಜಿಗೆ ದಾರನ ಸುತ್ತಾ ಇದ್ದೀನಿ. ಸುತ್ತಿ ನಾವಿವಾಗ ಫಸ್ಟ್ ತಗೊಂಡ್ವಲ್ಲ ದಾರನ, ಅದೇ ದಾರದ ಪಕ್ಕನೇ ನಾನು ಸೂಜಿನ ಹಾಕಿ ಕೆಳಗಡೆಗೆ ಬಟ್ಟೆಯಿಂದ ಕೆಳಗಡೆ ಎಳಿತಾ ಇದ್ದೀನಿ. ಮೇಲ್ಗಡೆ ಕೈಲಿ ಹಿಡಿದಿರುವಂಥ ದಾರನ ಗಟ್ಟಿಗೆ ಇಟ್ಕೊಳ್ಳಿ, ಲೂಸ್ ಬಿಡಬೇಡಿ. ಯಾಕೆಂದರೆ ದಾರಗಳು ಲೂಸಾಗಿ ನಾಟ ಸರಿಯಾಗಿ ಬೀಳಲ್ಲ. ಹಾಗಾಗಿ ನೋಡಿ, ಇದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು 2 ರೌಂಡ್ ಆದ್ರೂ ತೊಗೋಬೋದು, 3 ರೌಂಡ್ ಆದ್ರೂ ತೊಗೊಬೋದು. ನಾರ್ಮಲಾಗಿ 2 ರೌಂಡನ್ನೇ ನಾವು ಸೂಜಿಗೆ ಸುತ್ತಿ ನಾವು ಫ್ರೆಂಚ್ ನಾಟನ್ನು ಹಾಕ್ಕೊಳ್ಳೋದು. ನೋಡಿ, ಇದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕ್ತಿರೋವಂಥ ವೀಡಿಯೋಸು ಎಂಬ್ರಾಯ್ಡ್ರಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಇದೆಯಲ್ಲ, ಇದು ಏನಂತ ಅಂದರೆ ಇವಾಗ ಕಲಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರಲ್ವ, ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಅವನ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಾವು ಕಲ್ತಿರೋ ಅಂಥ ಚಿಕ್ಕ ವಿದ್ಯೆನ ಇನ್ನೊಬ್ಬರಿಗೆ ಕೂಡ ಹೇಳ್ಕೊಟ್ರೆ ಏನು ತಪ್ಪಾಗೋದಿಲ್ಲ. ಅವರು ಕೂಡ ಕಲಿಬೋದು. ಎಷ್ಟೋ ಜನ ಇವತ್ತು ಲೇಡೀಸು ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯೂಸ್ಫುಲ್ ಆಗಲಿ, ಅವರು ಕೂಡ ತಮ್ಮ ಬ್ಲೌಸಿಗೆ ಈ ಥರ ವರ್ಕ್ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರೆಂಚ್ ನಾಟೆಲ್ಲ ಹಾಕಿದ್ದಾಯಿತು. ನೆಕ್ಸ್ಟು ಹಿಂದ್ಗಡೆ, ಇವಾಗ ಬಟ್ಟೆ ಹಿಂದ್ಗಡೆ ಅದಕ್ಕೊಂದು ನಾಟ್ ಹಾಕ್ಬೇಕಲ್ವಾ, ಫ್ರೆಂಚ್ ನಾಟ್ ಲೂಸ್ ಆಗದಿರೋದ್ರಲ್ಲಿ. ನೋಡಿ, ಇವಾಗ ವರ್ಕ್ ಮಾಡಿದಿರಲ್ವಾ, ಆ ದಾರದೊಳಗಡೆ ಸೂಜಿನ 2-3 ರೌಂಡು ಸೂಜಿಗೆ ಸುತ್ತಿ ಹಿಂಗೆ ಹೇಳಿದ್ರೆ ನಾಟ್ ಬಿತ್ತು. ನೋಡಿ, ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ನಾವು ಗಂಟು ಹಾಕ್ತೀವಲ್ವಾ ಕೊನೆಗೆ, ಆ ರೀತಿಯಲ್ಲಿ ಗಂಟು ಹಾಕಿದ್ರೂ ಕೂಡ ಆಗುತ್ತೆ. ನೋಡಿ, ಈ ಥರ 1 ರೌಂಡು 2 ರೌಂಡ್ ಸುತ್ತಿ ಈ ಥರ ಹೇಳಿದ್ರೆ ನಮಗೆ ಗಟ್ಟಿಯಾಗಿ ಸೆಕ್ಯೂರ್ ಆಗುತ್ತೆ. ನಮಗೆ ಫ್ರೆಂಚ್ ನಾಟು ಲೂಸ್ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪ್ರಾಕ್ಟೀಸ್ ಮಾಡಿ, ಗಮನ ಕೊಟ್ಟು ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೂಡ ನಿಮ್ಮ ಬ್ಲೌಸಿಗೆ 2000-3000 ಕೊಟ್ಟು ವರ್ಕ್ ಮಾಡೋಕ್ಕಿಂತ, ವರ್ಕ್ ಮಾಡಿಸಿ ಹಾಕೊಳ್ಳೋಕ್ಕಿಂತ ನೀವೇ ವರ್ಕ್ ಮಾಡಿಕೊಂಡ್ರೆ ಅದು ಕೂಡ ಸೇವ್ ಆಗುತ್ತಲ್ವ ಅನ್ನೋ ಕಾರಣಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು ನಾನು ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೇಮ್ 8 ಸ್ಟ್ಯಾಂಡ್ಸ್ ದಾರನ ತೊಗೊತಿದ್ದೀನಿ. 8 ಎಳೆ ದಾರನ ತೊಗೊತಾ ಇದ್ದೀನಿ. ಅದು ಡಬಲ್ ಆಗುತ್ತೆ. ನೀಡಲ್ ನಂಬರ್ 6ಅನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲೂ ಕೂಡ ನಾನು ನೀಡಲ್ನ ಅಂದರೆ ಸೂಜಿನ ದಾರದ ಮೇಲಿಟ್ಟು 1 ರೌಂಡು 2 ರೌಂಡ್ ಹಾಕಿದೆ. ಮೊದಲು ಫ್ರೆಂಚ್ ನಾಟಲ್ಲಿ ನಾನು ಎಲ್ಲಿ ದಾರ ತೊಗೊಂಡಿದ್ದೆ ಅದ್ರ ಪಕ್ಕನೇ ನಾನು ಮತ್ತೆ ಸೂಜಿನ ಹಾಕಿ ಕೆಳಗಡೆ ಎಳೆದೆ. ಇಲ್ಲಿ ಲಾಂಗ್ ಫ್ರೆಂಚ್ ನಾಟ್ ಆಗಿರೋದ್ರಿಂದ ಸ್ವಲ್ಪ ದೂರ ಮೇಲ್ಗಡೆ ಒಂಚೂರು ದಾರನ ಲೂಸ್ ಬಿಟ್ಟು ನಾವು ಮೇಲ್ಗಡೆ ಹೋಗಿ ಅಲ್ಲಿ ನಾವು ನಾಟ್ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಥರ ಕೈಯಲ್ಲಿ ಹಿಡ್ಕೊಳ್ಳಿ. ಸ್ವಲ್ಪ ಇಟ್ಕೊಂಡು ನಾಟ್ ಹಾಕೋದ್ರಿಂದ ನಮಗೆ ಅದು ನಾಟು ಕರೆಕ್ಟಾಗಿ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟು ಥ್ರೆಡ್ಡನ್ನು ಬಿಡಬೇಡಿ, ನಿಮ್ಮ ಕೈಲಿ ಟೈಟಾಗಿ ಇಳ್ದಿರಿ. ನೋಡಿ, ಲೂಸ್ ಬಿಡ್ತು ಅಂದರೆ ಒಂದೊಂದು ದಾರನೂ ಒಂದೊಂದು ಎಳೆನೂ ಕೂಡ ಲೂಸ್ ಆಗುತ್ತೆ. ಆಗ ನಮಗೆ ಸುಕ್ ಬಂದಂಗೆ ಆಗುತ್ತೆ ನಾಟು. ಅದಕ್ಕೋಸ್ಕರ ನೋಡಿ, ಒಂದು ನಾಟ್ ಬಿತ್ತು ಲಾಂಗ್ ಫ್ರೆಂಚ್ ನಾಟು. ಅದೇ ರೀತಿಯಲ್ಲಿ ಇವಾಗ ನಾನು ಬಟ್ಟೆಯಿಂದ ಸೂಜಿನ ತೊಗೊತಾ ಇದ್ದೀನಿ. ನೋಡಿ, ಸೂಜಿನ ತೊಗೊಂಡು ಇವಾಗ ಮತ್ತೆ ನಾಟ್ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸೂಜಿಯಿಂದ ತಗೊಂಡೆ. ಲಾಂಗ್ ಫ್ರೆಂಚ್ ನಾಟಿಗೂ ಡಿಫ್ರೆನ್ಸ್ ನೋಡ್ಕೊಳ್ಳಿ.
ಫ್ರೆಂಚ್ ನಾಟನ ನಾವು ಪಕ್ಕದಲ್ಲೇ ಹಾಕ್ತಾಯಿದ್ವಿ. ಇವಾಗ ಲಾಂಗ್ ಫ್ರೆಂಚ್ ನಾಟನ ಸ್ವಲ್ಪ ಲೆಂತ್ ದಾರಾನ ಲೂಸ್ ಬಿಟ್ಟು ನಾವು ಮೇಲ್ಗಡೆ ಹೋಗಿ ಹಾಕ್ತಾಯಿದ್ದೀವಿ ನೋಡಿ. ಇವಾಗ 2 ರೌಂಡ್ ಸುತ್ತಕೊಂಡೆ ಮತ್ತು ನೀಡಲ್ನ ಬಟ್ಟೆಗೆ ಹಾಕಿದೆ. ಕೆಳಗಡೆಯಿಂದ ಅಂದರೆ ಫ್ರೇಮಲ್ಲಿ ಬಟ್ಟೆ ಹಾಕಿರ್ತೀವ, ಆ ಬಟ್ಟೆ ಮೇಲ್ಗಡೆಯಿಂದ ಕೆಳಗಡೆಯಲ್ಲಿ ಸೂಜಿ ಬರುತ್ತಲ್ವ, ಆ ಸೂಜಿನ ಎಳಿಬೇಕಾಗುತ್ತೆ. ಮೇಲ್ಗಡೆ ಇರುವಂಥ ದಾರನ ಕೈನಲ್ಲಿ ಟೈಟಾಗಿ ಇಟ್ಕೊಬೇಕು, ದಾರನ ಲೂಸ್ ಬಿಡಬೇಡಿ ನೋಡಿ. ಇವಾಗ ನಮಗಲ್ಲೊಂದು ನಾಟ್ ಬಿತ್ತು, ಲಾಂಗ್ ಫ್ರೆಂಚ್ ನಾಟ್. ಇದೇ ರೀತಿಯಲ್ಲಿ ಹಾಕೋದು ತುಂಬಾ ಈಸಿ, ಕಲೀರಿ ನೋಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೊಂದನೇ ವೀಡಿಯೋಸ್ನ ನೋಡ್ಕೊತಾ ಬನ್ನಿ. ಬೇಸಿಕ್ ಚೈನ್ ಸ್ಟಿಚ್ಚಿಂದ ನಾನು ಇಲ್ಲಿವರೆಗೂ ಕೂಡ ವೀಡಿಯೋಸ್ನ ಹಾಕ್ಕೊತಾ ಬರ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಉಪಯುಕ್ತವಾಗಿರೋಂಥ ಮಾತುಗಳನ್ನ ನಾನು ಚಾನಲಲ್ಲಿ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಥರ ಎಂಬ್ರಾಯ್ಡ್ರಿಗೆ ಸಂಬಂಧಪಟ್ಟಂತಹ ನಾನು ಡಿಸೈನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಈ ಥರ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತಲ್ವ, ಅವರಿಗಾದ್ರೂ ಕೂಡ ನೀವು ವಿಡಿಯೋ ನೋಡಿದ್ರೆ ಅವ್ರಿಗಾದ್ರೂ ಕೂಡ ಶೇರ್ ಮಾಡಿ, ಅವರಾದ್ರೂ ನೋಡಿ ಕಲಿತಾರೆ. ಈ ಥರ ಲಾಂಗ್ ಫ್ರೆಂಚ್ ನಾಟನ ಹಾಕ್ಕೊಳ್ಳೋದು. ಥ್ರೆಡನ್ನು ತೊಗೊಂಡೆ, ಬಟ್ಟೆಯಿಂದ ಡಬಲ್ ಸುತ್ತು ರೌಂಡ್ ಮಾಡಿದೆ ಸೂಜಿಗೆ. ನೆಕ್ಸ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ಥ್ರೆಡನ್ನು ಲೂಸ್ ಬಿಟ್ಟು ನಾನು ಒಂದು ನಾಟನ್ನು ಹಾಕಿ ಸೆಕ್ಯೂರ್ ಆಯಿತು ನೋಡಿ. ಹಿಂದೆ ದಾರನ ಗಂಟಾಕ್ಬೇಕಾದ್ರೂ ಹಾಗೆ ಫ್ರೆಂಚ್ ನಾಟಲ್ಲಿ ಯಾವ ರೀತಿ ಗಂಟಾಕ್ತೆ ಅದೇ ರೀತಿಯಲ್ಲಿ ಗಂಟಾಕಿ. ಬ್ಲೌಸಲ್ಲಿ ಬ್ಯಾಕ್ ನೆಕ್ಕಲ್ಲಿ ವರ್ಕ್ ಮಾಡಬೇಕಾದ್ರೆ ಚಮಕಿ ಇಟ್ಟು ವರ್ಕ್ ಮಾಡ್ತೀವಿ, ಆವಾಗ ಈ ಲಾಂಗ್ ಫ್ರೆಂಚ್ ನಾಟು ಯೂಸಿ ಬರುತ್ತೆ. ಮತ್ತು ಫ್ರೆಂಚ್ ನಾಟು ಅಷ್ಟೇ ನಾವು ಸ್ಲೀವ್ಸಿಗೂ ಮತ್ತು ಬ್ಯಾಕ್ ನೆಕ್ಕಿಗೂ ಕೂಡ ಯೂಸ್ ಮಾಡ್ಕೊಬೋದು. 2 ಇಂಪಾರ್ಟೆಂಟ್ ಸ್ಟಿಚ್. ಬೋತ್ ಆರ್ ಡಿಸೈನು ಕೂಡ ವೆರಿ ಇಂಪಾರ್ಟೆಂಟು. ನೀವು ಈಸಿಯಾಗೂ ಕೂಡ ಕಲಿಬೋದು, ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.